ನನ್ನ ಬದುಕಿನಲ್ಲಿ ಶಾಶ್ವತವಾಗಿ ನೆನಪಿಡುವಂತ ಒಂದು ದಿನ. ಡಾಕ್ಟರ್ ಪರಮೇಶ್ವರ್ ಹೇಳ್ದಂಗೆ ನಾನು 6 ವರ್ಷಗಳ ಕಾಲ 6 ವರ್ಷ 3 ತಿಂಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನನಗೆ ಅವಕಾಶವನ್ನು ಮಾಡಿಕೊಟ್ರು. ಅದಾದ ಮೇಲೆ ಎಂತ ಪರಿಸ್ಥಿತಿಯಲ್ಲಿ ನನ್ನನ್ನ ಆಯ್ಕೆ ಮಾಡಿದ್ರು ಅಂದ್ರೆ, ಆಗ್ತಾನೆ ಜೈಲಿಂದ ಬಂದಿದ್ದೆ. ಗುಂಡ್ರಾಯರು ರಾಜೀನಾಮೆ ಕೊಟ್ಟಿದ್ರು. ಬೈ ಎಲೆಕ್ಷನ್ ಅಲ್ಲಿ ಸೋತಿದ್ದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವರು ಕೂಡ ನಾನು ಮಾರಲ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರು. ಆಗ ಕೋವಿಡ್ ಕೂಡ ಬಂತು. ಒಬ್ರು ಮಾತಾಡ್ತಿರ್ಲಿಲ್ಲ. ಪೇಪರ್ ಹಾಕೋನು ಕೂಡ ರೂಮ್ ಕೆಳಗಡೆ ಪೇಪರ್ ಹಾಕ್ತಿದ್ರು, ಇನ್ನೊಬ್ರು ಮನೆಗೆ ಹೋಗ್ತಿರ್ಲಿಲ್ಲ. ಬೇಕಾದಷ್ಟು ಹೆಣಗಳು ರಾಶಿ 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 ಬೀಳ್ತಾ ಇದ್ವು. ಭೀಕರವಾದಂತ ದೊಡ್ಡ ಸಂದರ್ಭದಲ್ಲಿ ನನ್ನನ್ನ ಅಧ್ಯಕ್ಷರಾಗಿ ಮಾಡಿದ್ರು. ಅಧಿಕಾರ ತೆಗೆದುಕೊಳ್ಳಕ್ ಆಗ್ಲಿಲ್ಲ, ನಿಮ್ಮನ್ನೆಲ್ಲ ಕರೆಸಿ. ಆಗ ಒಂದು ಉಪಾಯ ಹುಡುಕಿ ನಾನು ಒಂದು ಪ್ರತಿಜ್ಞಾ ಕಾರ್ಯಕ್ರಮ ಅಂತೇಳಿ ಝೂಮ್ ಮುಖಾಂತರ ಸುಮಾರು 11,000 ಪಂಚಾಯತಿಗಳಲ್ಲಿ ಮತ್ತು ವಿವಿಧ ಕಡೆ ನೀವೆಲ್ಲ ಸೇರಿ ನಿಮ್ ಊರಲ್ಲೇ ಸೇರಿ ಬರೀ ನಾನು ಭಾರತ್ ಜೋಡೋ ಭವನದಲ್ಲಿ ಮಾತ್ರ ಆ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡು ನಿಮ್ಮೆಲ್ಲರಿಗೂ ಕೂಡ ವೀಕ್ಷಣೆ ಮಾಡೋಂತ ಒಂದು ಅವಕಾಶವನ್ನ ಮಾಡಿಕೊಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಪಯಣ ಒಳ್ಳೊಳ್ಳೆ ಅನೇಕ ಘಟನೆಗಳನ್ನ ಸಾಕ್ಷಿಗುಡ್ಡೆಯಾಗಿ ಇವತ್ತು ನಿಂತಿದೆ. ಎಲ್ಲ ಚುನಾವಣೆಗಳು ಕೂಡ ಎದುರಿಸಿದ್ದೇವೆ. ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಎದುರಿಸಿದ್ದೇವೆ. ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ದೇವೆ. ಈ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಈ ರಾಷ್ಟ್ರದಲ್ಲಿತ್ತು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಬಲಿಷ್ಠವಾದ ಬಿಜೆಪಿ ಸರ್ಕಾರ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷದ ಕೆಲವರು 17 ಜನರನ್ನ ಕರ್ಕೊಂಡು ಒಂದು ಅವ್ರದೇ ಆದಂತ ಸರ್ಕಾರವನ್ನ ಮಾಡಿ ನಮ್ಮ ಕಾರ್ಯಕರ್ತರು ನಿಮ್ನೆಲ್ಲ ಶಕ್ತಿಯನ್ನ ಕುಂದಿಸಿದ್ರು. ಅಂತ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರು ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ನನ್ನ ಜೊತೆ ಮಾಡಿದ್ರು. ನಾವೆಲ್ಲ ಸೇರಿ ಒಟ್ಟಿಗೆ ದುಡಿದು ಈ ರಾಜ್ಯಕ್ಕೆ 136 ಸೀಟನ್ನ ತೆಗೆದುಕೊಂಡು ಬಂದು, ಆದ್ರೆ ನಿಮ್ ಜಿಲ್ಲೆಯಲ್ಲಿ ಕನಿಷ್ಠ 5 ಸೀಟ್ ಬರ್ತದೆ ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೆ. 5 ಸೀಟ್ ಬರಲಿಲ್ಲ, ಕೇವಲ 2 ಸೀಟ್ ಮಾತ್ರ ಬಂತು. ಆದರೆ ಮುಂದಕ್ಕೆ ನಾನು ನಮ್ಮ ಜಿಲ್ಲಾ ಸಚಿವರು ಕೇಳಿದೆ, ಇಲ್ಲ ತಪ್ಪಾಗಿದೆ, ಮುಂದಕ್ಕೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡೋಗಿ ಆ 5 ಅಲ್ಲ 6 ಸೀಟನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತೇಳಿ ನನಗೆ ಈಗಾಗಲೇ ಮಾತನ್ನು ಕೂಡ ಈಗ ಕೊಟ್ಟಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾವೇನ್ ಮಾತಾಡಿದ್ದೇವೆ ಆ ಮಾತನ್ನ ನಡೆಸಿಕೊಳ್ಳಿಕ್ಕೆ ಸಾಧ್ಯ. ಇವತ್ತು ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ಪ್ರಣಾಳಿಕೆ ಸಮಿತಿ ಮಾಡಿದು 5 ಗ್ಯಾರಂಟಿಗಳನ್ನ ಕೊಟ್ಟು ಬಿಜೆಪಿಯವರು ನಗ್ತಾ ಇದ್ರು. ಪ್ರಧಾನಮಂತ್ರಿಗಳು ಸಾಧ್ಯನಾ ಇದು ಅಂತೇಳಿ ಅವರು ಕೂಡ ಗೇಲಿ ಮಾಡ್ತಾ ಇದ್ರು. ಆದ್ರೆ ನಾವು ಇದು ಸಾಧ್ಯನಾ ಇಲ್ಲ ಅನ್ನೋದನ್ನ ನಾವು ಪ್ರತಿದಿನ ನಮ್ಮ ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಂತ ತೀರ್ಮಾನವನ್ನ ಮಾಡಿ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ. 53ರಿಂದ 54 ಸಾವಿರ ಕೋಟಿ ರೂಪಾಯಿ ಹಣ ಖರ್ಚಾಗ್ತಾ ಇದೆ. ನಮ್ಮ ಗ್ಯಾರಂಟಿಗಳನ್ನು ನೋಡಿ ಕೇಂದ್ರ ಸರ್ಕಾರ, ಬೇರೆ ಬೇರೆ ಬಿಜೆಪಿ ರಾಜ್ಯ ಇರೋಂತ ಆಡಳಿತದಲ್ಲಿರೋಂಥ ಪಕ್ಷಗಳು ಅವರೆಲ್ಲ ಸೇರಿ ನಮ್ಮ ಮಾದರಿ ಗ್ಯಾರಂಟಿಗಳನ್ನ ಅದಕ್ಕೆ ಬೇರೆ ಬೇರೆ ಹೆಸರನ್ನ ಕೊಟ್ಟು ಇವತ್ತು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಏನು ಪಕ್ಷ ಅನುಷ್ಠಾನಕ್ಕೆ ತಂದೋ ಇಡೀ ದೇಶಕ್ಕೆ ನಮ್ಮ ಗ್ಯಾರಂಟಿ ಮಾದರಿ ಆಗಿದೆ. ಅನೇಕ ವಿಶ್ವಸಂಸ್ಥೆಗಳು ಇವತ್ತು ಅದನ್ನೆಲ್ಲ ಮೆಚ್ಚುತ್ತಾ ಇದ್ದಾರೆ.
ಇದರ ಫಲ ಯಾರು ಸಿಗ್ಬೇಕು? ನಿಮ್ಗೆ ಸಿಗ್ಬೇಕು. ನೀವು ಅಧಿಕಾರಕ್ಕೆ ತಂದ್ರಿ. ನೀವು ಅಧಿಕಾರಕ್ಕೆ ತಂದದ್ಕೆ ಪ್ರತಿಯೊಂದು ಹೆಣ್ಣು ಮಗಳು ಕುಟುಂಬಕ್ಕೂ ಕೂಡ 2,000 ರೂಪಾಯಿಗೆ ಹೋಗ್ತಾ ಇದೆ. ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆ ಕೂಡ ವಿದ್ಯುತ್ ಶಕ್ತಿಗೆ 200 ಯೂನಿಟ್ ವರೆಗೂ ನಾವು ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೇವೆ. 10 kg ಅನ್ನಭಾಗ್ಯ ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಯುವ ನಿಧಿಯನ್ನ ಕೊಡ್ತಾ ಇದ್ದೇವೆ. ಇದು ಬಿಜೆಪಿಯ ಯಾವ್ದಾರು ಕಾಲದಲ್ಲಿ ಇಂಥ ಕಾರ್ಯಕ್ರಮನ ಕೊಡಕ್ ಆಯ್ತಿತ್ತ? ಹಿಂದೆ ಮೋದಿರವರು ಅಧಿಕಾರಕ್ಕೆ ಬರಕ್ಕಿನ ಮುಂಚಿತವಾಗಿ ಅಚ್ಚೇ ದಿನ ತರ್ತೀವಿ ಅಂತ ಹೇಳಿದ್ರು. ನಿಜನಾ? ಎಲ್ಲರ ಅಕೌಂಟ್ಗೂ ಕೂಡ ವಾಪಸ್ ಓಪನ್ ಮಾಡಿಸಿದ್ರು. ಜನ್ಧನ್ ಅಕೌಂಟ್ ಅಂತ ಹೇಳಿ 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಇಲ್ಲೋ? ಏನಾರು ಅನುಷ್ಠಾನಕ್ಕೆ ಬಂದು 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಯಾರಿಗಾರು ಬಂತ? ಆದ್ರೆ ನಾವು ನುಡಿದಂತೆ ನಡೆದಿದ್ದೇವೆ. ನಾವು ಇದನ್ನ ಮುಂದುವರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಅದರಿಂದ ಯಾರು ಕೂಡ ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ.